ಇದು ನಮ್ದಲ್ಲ, ಸಾರಿ ಇದು ನಮ್ದಲ್ಲ. ಎರಡು ಗಾಡಿ ಯಾವ್ದಂತಾನೆ ಗೊತ್ತಿಲ್ರಿ. ಬ್ರಿಟಿಷ್ ಹಿಂಗೆ ಇರ್ತಾವ. ಮತ್ತೆ ಡೈಲಿ ಬಾಟಲ್ಲೇ ಒಂದೆರಡು ಬಾಟಲ್ ಕುಡಿಬೇಕಂತ ಅನ್ಕೊಂತೀನಿ. ಸೊ ಈ ಥರ ಬಸವಣ್ಣ ಐತಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ. ಇವತ್ತಿನ ದಿನ ಯಾವ ಥರ ಕಳೀತೆ ಏನೋ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೊತ್ತನ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಇಂಟ್ರೊಡಕ್ಷನ್ ಕ್ಲಿಪ್ಪಿಂಗ್ಸ್ ಇವಾಗ ಆಗಾಕತ್ತೀನಿ. ಬೆಳಗ್ಗೆ ಎಲ್ಲ ಕಾರ್ ವಾಶ್ ಮಾಡೋದು, ಬೈಕ್ ವಾಶ್ ಮಾಡೋದು, ಅದಾದಮೇಲೆ ಅಡ್ಗೆ ಮಾಡ್ಕೊಳ್ಳೋದು, ಆಮೇಲೆ ಎಡೆ ಹಿಡಿಯೋದು, ಅದಾದಮೇಲೆ ನೆಕ್ಸ್ಟು ಊಟ ಮಾಡೋದು. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಆದಮೇಲೆ ಈವ್ನಿಂಗ್ ಆಗೈತಿ. ಇವಾಗ ಈವ್ನಿಂಗ್ ರೊಟೀನ್ ಹಂಗೆ ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಕಸ ಹೊಡೆಯೋದು, ಚಹಾ ಮಾಡೋದು. ಸೊ ಇದೇ ಥರ ಕಂಟಿನ್ಯೂ ಆಗಾಕತೈತಿ. ಮಾರ್ನಿಂಗಿಂತ ಈವ್ನಿಂಗ್ ತನಕ ಏನೇನೆಲ್ಲ ಕೆಲಸ ಆಗೈತಿ ಅನ್ನೋದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ. ಸೊ ಅವನ್ನ ಆ್ಯಡ್ ಮಾಡಿರ್ತೀನಿ, ಅವನು ನೋಡ್ರಿ. ಸೊ ಬರ್ರಿ ಇವಾಗ ವೀಡಿಯೋಸ್ ಶುರು ಮಾಡೋನು. ಇವಾಗ ಕಾರ್ ವಾಶ್ ಮಾಡತ್ತಾರ ನೋಡ್ರಿ. ಇಲ್ಲೇ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಫುಲ್ ವಾಶ್ ಮಾಡತ್ತಾರ. ಮೊನ್ನೆನೂ ವಾಶ್ ಮಾಡಿದ್ರು, ಬಟ್ ಇವತ್ತು ಮಾಡತ್ತಾರ. ಆಮೇಲೆ ಬೈಕು ವಾಶ್ ಮಾಡ್ಬೇಕು. ಇವಾಗ ಬೈಕು ಹಂಗೈತಿ. ಇದೊಂದು ಮಾಡ್ಬೇಕು, ಇದೊಂದು ಮಾಡ್ಬೇಕು. ಆಮೇಲೆ ಆ ಸೈಡ್ ಒಂದೈತಿ ಫುಲ್, ಆ ಕಡೆ ಐತದ, ಆ ಸೈಡ್ ಒಂದು ಮಾಡಬೇಕು. 3 ಬೈಕ್, 1 ಕಾರ್. 3 ಬೈಕ್ ಎಲ್ಲೋ ಕಲರ್ ಎಲ್ಲೋತು. ಇದು ನಮ್ದಲ್ಲ, ಸಾರಿ ಇದು ನಮ್ದಲ್ಲ. ಎರಡಲ್ಲ, ಎರಡು ಬೈಕ್, 1 ಕಾರ್. ಒಂದು ಸೈಡ್ ಇವ್ರ ಕಾರ್ ವಾಶ್ ಮಾಡೋದು, ಬೈಕ್ ವಾಶ್ ಮಾಡೋದು ಮಾಡಾತಿದ್ರು. ಆಮೇಲೆ ನಾವು ಇನ್ನೊಂದು ಸೈಡ್ ಎಡಿ ಹಿಡ್ಯಾಕ ಏನೇನೆಲ್ಲ ಅಡ್ಗೆ ಮಾಡ್ತಾರ ನೋಡ್ರಿ. ಸೊ ಅದನ್ನ ಮಾಡ್ಕೊಳತಿದ್ವಿ. ಇಲ್ಲೇ ನಾನು ಹೀರಿಕಾಯಿ ಪಲ್ಯ ಮಾಡ್ಕೊಳತಿದ್ದೆ. ಆಕ್ಚುಲಿ ಬದ್ನಿಕಾಯಿ ಪಲ್ಯನೂ ಮಾಡ್ತಾರ ಮೇನ್ ಅಮಾವಾಸ್ಯೆಗೆ, ಬಟ್ ನಾವಿಲ್ಲೇ ಹೀರಿಕಾಯಿ ಮಾಡ್ಕೊಳತಿದ್ವಿ. ಸೊ ಅದನ್ನ ರೆಸಿಪಿನ ನೀವು ನೋಡು ಅಂತ್ರಿ. ಇದು ಜಸ್ಟ್ ಸಿಂಪಲ್ ರೆಸಿಪಿ ಐತಿ, ನಾರ್ಮಲ್ ಆಗಿ ಮಾಡೋದು. ನಾನು ಆಕ್ಚುಲಿ ಯಾವ್ದೇ ಅಡ್ಗೆ ಆಗಿರ್ಲಿ ಜಾಸ್ತಿ ಮಸಾಲ ಯೂಸ್ ಮಾಡಂಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ಮಾಡಿರ್ತೀನಿ. ಅಷ್ಟೊಂದು ಮಸಾಲ ತಿನ್ನೋದು ಒಳ್ಳೇದಲ್ಲ ನೋಡ್ರಿ. ಯಾವಾಗ್ಲಾದ್ರೂ ಒಂದ್ಸತಿ ಅಪರೂಪಕ್ಕೆ ಮಸಾಲ ಹಾಕಿರ್ತೀನಿ ನಾನು ಅಷ್ಟೇ. ಇಲ್ಲ ಅಂದ್ರೆ ನಾರ್ಮಲ್ ಉಪ್ಪು, ಖಾರ, ಅರಿಶಿನ ಪುಡಿ, ಸೊ ಇದೇ ತರನ ಹಾಕಿರ್ತೀನಿ. ಸೊ ಫಸ್ಟಿಗೆ ಇಲ್ಲಿ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ಮೇಲೆ ಟೊಮ್ಯಾಟೊ, ಆಮೇಲೆ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಹೀರಿಕಾಯಿ, ಸೊ ಅದನ್ನ ಹಾಕೊಂಡೇನಿ. ಅದನ್ನಾದ್ಮೇಲೆ ಉಪ್ಪು, ಆಮೇಲೆ ಹಸೆ ಖಾರನ ಹಾಕೋತೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಅಡ್ಗಿಗೂ. ನಾವು ಮೆಣಸಿನ್ಕಾಯಿ ಹೆಚ್ಚಾಕೊಂಡ್ರೆ ಅದು ಕರೆಕ್ಟ್ ಅನ್ಸೋದಿಲ್ಲ ತಿನ್ನುವಾಗೆಲ್ಲ. ಒಂದ್ ಕಡೆ ಖಾರ ಒಂದ್ ಕಡೆ ಬಂದ್ಬಿಡ್ತೈತಿ. ಸೊ ಹಂಗಾಗಿ ಅವಾಗ ಕರೆಕ್ಟ್ ತಿನ್ನಕ್ ಆಗಂಗಿಲ್ಲ ಅಂತೇಳಿ ಫಸ್ಟಿಗೆ ಒಂದಿಷ್ಟು ಹಸೆ ಖಾರನ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಅಂದ್ರೆ ನಮ್ಗೆ ಈಸಿ ಆಗ್ಬಿಡ್ತೈತಿ. ಯಾವಾಗ ಬೇಕು ಅವಾಗ ನಾವು ಹಾಕೊಂಡು ಪಲ್ಯ ಎಲ್ಲ ಮಾಡ್ಕೋಬಹುದು. ಸೊ ಅದೇ ತರಾನ ಇಲ್ಲಿನೂ ಮಾಡ್ಕೊಳತೀನಿ. ಸೊ ಇದು ಅರ್ಶಿಣ ಪುಡಿ ಎಲ್ಲ ಹಾಕಿ, ಗುರಳ್ ಪುಡಿ ಹಾಕಿ, ನೀರ್ ಹಾಕಿ ಕುದ್ಯಾಕ್ ಬಿಟ್ಬಿಡೋದು. ಸೊ ರೆಡಿ ಆಗ್ತೈತಿ ಇಷ್ಟ. ನೆಕ್ಸ್ಟ್ ಇಲ್ಲೇ ಸ್ವೀಟ್ ಏನಾರ ಮಾಡ್ಬೇಕಲ್ರಿ, ಹಂಗಾಗಿ ನಾನು ಇಲ್ಲೇ ಕಡ್ಲಿ ಬ್ಯಾಳಿ ಪಾಯಸ ಅಂತ ಏನ್ ಹೇಳ್ತಾರಲ್ಲ, ಸೊ ಅದನ್ನ ಮಾಡಾತೀನಿ. ಇದು ಈಸಿನೂ ಆಗ್ತೈತಿ, ಆಮೇಲೆ ಜಲ್ದಿನೂ ಆಗ್ತೈತಿ, ಆಮೇಲೆ ಮನೆಯೊಳಗೆಲ್ಲ ಇಷ್ಟಪಟ್ಟನು ತಿಂತಾರ. ಸೊ ಹಂಗಾಗಿ ಅದನ್ನ ಮಾಡ್ಕೊಂಡ್ರ ಆಯ್ತ ಅಂತ ಅನ್ಕೊಂಡು ಕಡ್ಲಿ ಬ್ಯಾಳಿ ಪಾಯಸ ಮಾಡಾತೀನಿ. ಸೊ ಫಸ್ಟಿಗೆ ಕಡ್ಲಿ ಬ್ಯಾಳಿ ಎಲ್ಲ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ, ಆಮೇಲೆ ಸ್ವಲ್ಪ ನೀರ್ ಹಾಕಿ ಕುದಾಕ್ ಇಡ್ಬೇಕು. ಕುದ್ದಾದ್ಮೇಲೆ ಮತ್ತ ಈ ತರ ಕಾಣಿಸ್ತೈತಿ. ಅದಕ್ಕ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡ್ರಿ. ಅದು ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಏನ್ ಹಾಕಿಲ್ಲ ನಾನು, ಜಸ್ಟ್ ಹಂಗ ಮಾಸ್ ಮೇಲೆ ಹಾಕಿನಿ. ಅಂದ್ರೆ ಯಾವಾಗ್ಲೂ ಹಾಕಿ ರೂಢ ಇರ್ತೈತಲ್ಲ, ಸೊ ಹಂಗಾಗಿ ನಂಗೆ ಮೆಜರ್ಮೆಂಟ್ ಏನು ಬೇಕಾಗಿರಂಗಿಲ್ಲ. ಸೊ ಅದನ್ನ ಹಾಕಿ ಆಮೇಲೆ ಒಂದ್ ಸ್ವಲ್ಪ ಇದನ್ನ ಶುಂಠಿ ಪುಡಿ ಇತ್ತು ನನ್ನ ಹತ್ರ ಆಲ್ರೆಡಿ ಒಂದಿಷ್ಟು ಇತ್ತು. ಸೊ ಅದ್ರೊಳಗ 1 ಸ್ಪೂನ್ ಶುಂಠಿ ಪುಡಿ ಹಾಕಿದೆ ನಾನು. ಆಮೇಲೆ ಅದು ಬೆಲ್ಲ ಎಲ್ಲ ಕರಗ್ಬೇಕು. ಕರ್ಗುತನ ಲೋ ಫ್ಲೇಮ್ ಒಳಗ ಇಡ್ಬೇಕು. ಅದನ್ನ ಕರ್ಗಿದಾದ್ಮೇಲೆ ಅವಾಗ ರೆಡಿ ಆಗ್ತೈತಿ ನೋಡ್ರಿ ಕಡ್ಲಿ ಬೇಳೆ
ಬೇಳೆ ಪಾಯಸ ಇಷ್ಟ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾವುದೋ ಸಿಹಿ ಅಡುಗೆ ಆಗಿರಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಇರ್ತೈತಿ. ಅದಾದ್ಮೇಲೆ ಇವಾಗ ಎಲ್ಲ ಶಾಂಡ್ಗಿ ಆಮೇಲೆ ಹಪ್ಪಳ ಇದನ್ನೆಲ್ಲ ಕರ್ಕೊಳತಿದ್ದೆ ನಾನು. ಸೊ ಇವಾಗ ಅಮಾವಾಸ್ಯೆ ಅಂದಮೇಲೆ ಶಾಂಡ್ಗಿ ಹಪ್ಪಳ ಇರಬೇಕಲ್ರಿ. ಸೊ ಹಾಗಾಗಿ ಇದು ನೆರೆ ಹಪ್ಪಳ ಅಂತ ಹೇಳ್ತಾರಲ್ಲ, ಸೊ ಆ ಹಪ್ಪಳ ನೋಡ್ರಿ ಅದನ್ನ ಕರ್ಕೊಳತಿದ್ದೆ. ಆಮೇಲೆ ಒಂದ್ ಸ್ವಲ್ಪ ರೈಸ್ ಮಾಡ್ಕೊಂಡು ಇವಾಗ ಎಲ್ಲ ಅಡ್ಗೆ ಆಯ್ತು ನೋಡ್ರಿ. ಚಪಾತಿ ಒಂದ್ ಮಾಡ್ಕೊಳ್ಳೋದಿತ್ತು, ಅದನ್ನ ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ಇವಾಗ ಜಸ್ಟ್ ಎಡಿಗೆ ಇಷ್ಟ ಸಾಕಲ್ರಿ, ಹಂಗಾಗಿ ಇದನ್ನಿಷ್ಟ ಎಡಿ ಮಾಡ್ಕೊಂಡ್ವಿ. ಇವತ್ತು ಪೂಜೆ ಮಾಡಿದ್ದು ನೋಡ್ರಿ, ಇದು ಬಸವಣ್ಣಗ. ಸೊ ಈ ಥರ ಬಸವಣ್ಣ ಐತಿ. ಇದಕ್ಕೆಲ್ಲ ಈ ಹೂ ಏರಿಸಿ ಮಾಡೀವಿ. ಆ್ಯಕ್ಚುಲಿ ಮುಖ ಕಾಣತ್ತಿಲ್ಲ, ಹೂವು ದೊಡ್ಡ ಆಗಿಬಿಟ್ಟಾವೆ ಇವು. ಸೊ ಇವತ್ತು ಮನ್ನೆತ್ ನಮಾಸೆ ಅಂತ ಹೇಳ್ತಾರಲ್ಲ, ಸೊ ಅದು ನೋಡ್ರಿ ಇಲ್ಲಿ ಅಕ್ಕಿ ಹಾಕಿವಿ. ಇದು ಗಾಂದ್ಲಿ ಅಂತ ಹೇಳ್ತಾರಲ್ಲ ಅದು. ಆ್ಯಕ್ಚುಲಿ ಊರೊಳಗೆಲ್ಲ ಇದ್ರೊಳಗೆ ಮಣ್ಣು ತಂದು ಮಾಡ್ತಿದ್ರು, ಬಟ್ ನಮಗೆ ಆಗಂಗಿಲ್ಲ ಅಲ್ರಿ, ಇಲ್ಲೆಲ್ಲ ಮಣ್ಣು ಸಿಗಂಗಿಲ್ಲ. ಹಾಗಾಗಿ ನಾವು ಇಷ್ಟು ಇಲ್ಲೇ ಮಾರ್ಕೆಟ್ ಒಳಗೆ ತೊಗೊಂಬಂದು ಮಾಡೀವಿ. ಎಷ್ಟೊಂದು ಕಾಣಿಸ್ತಾವಲ್ಲ ರೀ ಬಸವಣ್ಣ, ಮಸ್ತ್. ಇವಾಗ ಈವ್ನಿಂಗ್ ಆಗೈತಿ. ಈವ್ನಿಂಗ್ ಸ್ವಲ್ಪ ಹೊಟ್ಟೆ ಹಸ್ತೈತಿ, ಏನಾದರೂ ತಿನ್ಬೇಕು ಅಂತ ಅನ್ಸಾತೈತೆ. ಹಾಗಾಗಿ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಳತ್ತೇವೆ ನೋಡ್ರಿ. ಬ್ರೆಡ್ ಟೋಸ್ಟ್ ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅನ್ಕೊಂಡು ಇಲ್ಲಿ ಮಾಡ್ಕೊಳತ್ತೀವಿ. ಆಮೇಲೆ ಶೇಂಗಾ ಚಟ್ನಿ ಹಾಕೊಂತೈತೆ ಅದಕ್ಕೆ. ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಶೇಂಗಾ ಚಟ್ನಿ ಹಾಕೊಳತ್ತೀನಿ. ಜಾಸ್ತಿ ಶೇಂಗಾ ಚಟ್ನಿ ಹಾಕೊಂಡ್ರೆ ಇಷ್ಟಪಟ್ಟು ತಿಂತಾರ. ಸೊ ಎಷ್ಟು ರೆಡಿ ಆಯ್ತು ನೋಡ್ರಿ ಬ್ರೆಡ್ ಟೋಸ್ಟ್. ಇವಾಗ ಮಸ್ತ್ ತಿನ್ನೋದೈತಿ. ಡೈಲಿ ಬಾಟಲ್ಲೇ 1-2 ಬಾಟಲ್ ಕುಡಿಬೇಕಂತ ಅನ್ಕೊಂತೀನಿ, ಬಟ್ ಇವಾಗ ಆಗತ್ತೆ ಇಲ್ಲ. ಆ್ಯಕ್ಚುಲಿ ಸಮ್ಮರ್ ಸೀಸನ್ ಒಳಗೆ ಆರಾಮ್ ಸೇರಿ ಈ ಥರ ಬಾಟಲ್ಲಿ 2 ಬಾಟ್ಲಲ್ಲಿ ಕಂಪ್ಲೀಟಾಗಿ ಕುಡಿತಿದ್ದೆ ನಾನು. ಬಟ್ ಇವಾಗ ರೈನಿ ಸೀಸನ್ ಐತಲ್ರಿ, ಜಾಸ್ತಿ ಕುಡಿಯೋಕೆ ಅನ್ಸಂಗಿಲ್ಲ, ಜಾಸ್ತಿ ನೀರಡಿಕೆನ ಆಗಂಗಿಲ್ಲ. ಸೊ ಹಾಗಾಗಿ ಇದನ್ನು ಕುಡಿಯೋಕೆ ಆಗತ್ತಿಲ್ಲ. ಸೊ ಇದು 2 ಲೀಟ್ರ್ ವಾಟರ್ ಬಾಟಲ್ ಐತಿ. ಇದರಲ್ಲೇ 2 ಬಾಟಲ್ ಕುಡಿದ್ರೆ 4 ಲೀಟ್ರ್ ಆಗ್ತೈತಿ ಡೈಲಿ. ಸೊ 4 ಲೀಟ್ರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಬಹಳ ಐತಿ, ಆಮೇಲೆ ಹೆಲ್ದಿಯಾಗಿ ಇರ್ಬೋದು. ಸೊ ಹಾಗಾಗಿ ಇದನ್ನು ತರಿಸಿದ್ದೆ ನಾನು. ಇದು ಮೀಶೋ ಒಳಗೆ ಆರ್ಡ್ರ್ ಮಾಡಿ ತರಿಸಿದ್ದು ನೋಡ್ರಿ. ಆಮೇಲೆ ಇನ್ನೂ ಒಂದು ಇದೇ ಥರನೇ ಐತಿ ನನ್ನ ಹತ್ರ. ಸೊ ಇದು ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿ ತರಿಸಿದ್ದು. ಇದು ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಬಿತ್ತು ನಂಗೆ. ಸೊ ಇದ್ರೊಳಗೆ 3 ಬಾಟಲ್ಸ್ ಐತಿ. ಅಂದ್ರೆ 1 ಲೀಟ್ರಿಂದ 1 ಬಾಟ್ಲ್ ಐತಿ, ಆಮೇಲೆ 1/2 ಲೀಟರಿಂದು 1 ಬಾಟ್ಲ್ ಐತಿ. ಸೊ ಟೋಟಲ್ 3 ಬಾಟಲ್ಸ್ ಇದ್ರೊಳಗೆ ಬಂದಾವು. ಇದು ಕಾಸ್ಟ್ಲಿ ಅನ್ನಿಸ್ತು ನಂಗೆ. ಸೊ ಇದು ಸ್ವಲ್ಪ ಹನಿ ಬೀಳಾತಿತ್ತು, ಹಾಗಾಗಿ ನಾನು ಬೇರೆ ತರಿಸಿದ್ದೆ. ಆ್ಯಕ್ಚುಲಿ ಇದು ಬೀಳಂಗಿಲ್ರಿ, ಇದು ಕರೆಕ್ಟ್ ಕ್ಯಾಪ್ ಹಾಕ್ಬೇಕು ಅಂದ್ರೆ ಬೀಳಂಗಿಲ್ಲ. ಅದು ಕ್ಯಾಪ್ ಹಾಕಕ್ಕೆ ಎಷ್ಟೋ ತನಕ ಟೈಮ್ ಹಿಡಿತೈತಿ. ಸೊ ಹಾಗಾಗಿ ಇದೊಂದು ತರಿಸೀನಿ. ಇದು ಹಂಗಾಗತ್ತಿದ್ದಕ್ಕೆ ನೆಕ್ಸ್ಟ್ ಇಲ್ಲೊಂದು ತರಿಸೀನಿ ನೋಡ್ರಿ. ಇದು ಟ್ರಾನ್ಸ್ಪರೆಂಟ್ ಒಳಗೆ ಐತಿ. ಸೊ ಈ ಕಲರ್ ನಂಗೆ ಭಾಳ ಇಷ್ಟ ಆಯ್ತು. ಸೊ ಇಲ್ಲೆಲ್ಲ ಬರ್ತಾರೆ ನೋಡ್ರಿ, ಇದ್ರೊಳಗೆ 9 AM 7 PM ಈ ಥರ ಎಲ್ಲ ಬರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಡಿಯೋದು. ಬಟ್ ಇದು ಮೆಜರ್ಮೆಂಟ್ ಪ್ರಕಾರ ಕುಡಿಯಂಗಿಲ್ಲ ನಾನು, ಬಿಕಾಸ್ 2 ಬಾಟ್ಲು ಕುಡಿತೀನಲ್ಲ, ಹಾಗಾಗಿ ನಾರ್ಮಲ್ ನಂಗೆ ಹೆಂಗೆ ಬೇಕು ಹಂಗೆ ಕುಡಿತಿರ್ತೀನಿ. ಸೊ ಇದೊಂದು ಬಾಟಲ್. ಸೊ ಟೋಟಲ್ 2 ಬಾಟ್ಲ್ ಆಯಿತು. ಇದು ಏನೈತಿ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನ್ನ ಬಾಟಲ್ ಒಳಗೆ ಕುಡಿಯೋದು ಬಿಟ್ಟಿದ್ರು. ಅಂದ್ರೆ ನಂಗೆ ಮೆಜರ್ಮೆಂಟ್ ಕರೆಕ್ಟ್ ಸಿಗತ್ತಿರಲಿಲ್ಲ. ಸೊ ಹಾಗಾಗಿ ಅವರಿಗೆ ಅಂಥೇಳಿ ಈ ಬಾಟಲ್ ಯೂಸ್ ಮಾಡತ್ತಾರ ಅವರು. ಆಮೇಲೆ ನನಗಂಥೇಳಿ ಈ ಬಾಟಲ್ ಯೂಸ್ ಮಾಡತ್ತೀನಿ. ಸೊ ನೀವು ಈ ಥರ ತೊಗೋರಿ, ಡೆಫಿನೆಟಾಗಿ ನಿಮ್ಗೆ ಹೆಲ್ಪ್ ಆಗೇ ಆಗ್ತೈತಿ. ಈ ಥರ ಬಾಟಲ್ಸ್ ತೊಗೊಳೋದ್ರಿಂದ ಮೆಜರ್ಮೆಂಟು ಸಿಗ್ತೈತಿ, ಇಷ್ಟು ಕುಡಿಯತ್ತೀನಪ್ಪ ಅಂಥೇಳಿ. ಸೊ ಮೀಶೋ ಒಳಗೆ ಎಲ್ಲ ಸಿಕ್ಬಿಡ್ತಾವೆ ನೋಡ್ರಿ. ಮೀಶೋ ಒಳಗೆ ಕಡಿಮೆಗೆ ಸಿಗ್ತೈತಿ, ಬೇರೆದ್ರೊಳಗೆಲ್ಲ ಕಾಸ್ಟ್ಲಿ ಸಿಗ್ತೈತಿ. ಮೀಶೋ ಒಳಗೆ ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಕಡಿಮೆ ಪ್ರೈಸಿಗೆ ಸಿಕ್ಬಿಡ್ತೈತಿ. ಸೊ ಈ ಥರ ನೀವು ಮಾಡೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ ಐತೆ ನೋಡ್ರಿ. ಡೆಫಿನೆಟಾಗಿ ಟ್ರೈ ಮಾಡಿರಿ. ಆ್ಯಕ್ಚುಲಿ ನಿನ್ನೆ ಬ್ರೆಡ್ ಟೋಸ್ಟ್ ಮಾಡಿದೆ, ಅದಾದಮೇಲೆ ನಂಗೆ ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಸೊ ಏನಂದ್ರೆ ಆ್ಯಕ್ಚುಲಿ ಇವತ್ತು ಕರೆಂಟು ಇರೋಂಗಿಲ್ಲ ಅಂತ್ರಿ. ಸೊ ಹಾಗಾಗಿ ನಂಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಕರೆಂಟ್ ಇಲ್ಲಾಂದರೆ ಏನೂ ಆಗಂಗಿಲ್ಲ. ವೈಫೈ ಐತಿ ನಮ್ಮ ಮನೆ ಒಳಗೆ. ಸೊ ಹಾಗಾಗಿ ವೈಫೈ ಹೆಲ್ಪಿಂದ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಇವತ್ತು ಕರೆಂಟ್ ಇಲ್ಲಾಂದರೆ ವೈಫೈ ಇರೋಂಗಿಲ್ಲ. ಆಮೇಲೆ
ಮನೇಲಿ ನಂದು ಮೊಬೈಲ್ ಒಳಗೆ 1.5 GB ಅಷ್ಟು ಐತಿ ಡಾಟಾ. ಸೊ ಹಾಗಾಗಿ ಅಷ್ಟು ಸಾಲೋದೇ ಇಲ್ಲ, ಫುಲ್ ತೊಗೊಂಡ್ಬಿಡ್ತೈತಿ ಡಾಟಾ. 1.5 GB ಸಾಲೋದೇ ಇಲ್ಲ, ಅದಕ್ಕೆ ಅಷ್ಟು ತೊಗೊಂಡ್ಬಿಡ್ತೈತಿ. ಆಮೇಲೆ ಮೊಬೈಲ್ ನೋಡೋಕ್ಕೂ ಆಗೋದಿಲ್ಲ. ಸೊ ನೋಡೋಣಂತ ಇವತ್ತು ಈವ್ನಿಂಗ್ ಆದರೆ ಇವತ್ತು ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಬೇಕು ಯಾವಾಗ ಅಪ್ಲೋಡ್ ಮಾಡೋಕೆ ಆಗ್ತೈತೆ ಇಲ್ಲ ಅಂತ. ಬಟ್ ಪೇಪರ್ ಒಳಗೆ ಇವತ್ತು ಕರೆಂಟ್ ಇರೋಂಗಿಲ್ಲ ಅಂತ ಹೇಳಿ ಕೊಟ್ಬಿಟ್ಟಾರ. ಸೊ ಹಾಗಾಗಿ ನೋಡೋಣ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆ್ಯಕ್ಚುಲಿ ಶಾರ್ಟ್ಸಿಗೆಲ್ಲ ವ್ಯೂಸ್ ಬರತ್ತಾವು, ಬಟ್ ಸಬ್ಸ್ಕ್ರೈಬ್ ಆಗತ್ತಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಹೆಲ್ಪ್ ಆಗ್ತೈತಿ. ಸೊ ಹಾಗಾಗಿ ಮಿಸ್ ಮಾಡಲಿಲ್ಲಂಗೆ ಎಲ್ಲ ವೀಡಿಯೋಸು ನೋಡ್ರಿ. ಭಾಳಷ್ಟು ವೀಡಿಯೋಸ್ ಮಾಡಿ ನಾನು ಚೆನ್ನಾಗದಾವು. ನೀವಂತರೂ ಆ ವಿಡಿಯೋಸ್ ನೋಡಿದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಇಷ್ಟು ವೀಡಿಯೋಸ್ ನೋಡ್ರಿ. ಹಂಗೆ ಈ ವಿಡಿಯೋಗೆ ಲೈಕು ಮಾಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.